ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನ ಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ನಿಮಗೆ ಮೆಥಡ್ಸ್ ಆಫ್ ರಿಸರ್ಚ್ ಮತ್ತು ರಿಸರ್ಚ್ಗಿರುವಂತಹ ಸ್ಟೆಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಥೀಸಿಸ್ ರೈಟಿಂಗ್ ಮತ್ತು ರಿಸರ್ಚ್ ಆರ್ಟಿಕಲ್ ರೈಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ವಿಡಿಯೋಸ್ನ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಈಗಲೇ ನೋಡಿ. ಬನ್ನಿ ಇವತ್ತಿನ ಕಾನ್ಸೆಪ್ಟ್ಸನ್ನು ಶುರು ಮಾಡೋಣ. ಮೊದಲನೇದಾಗಿ ಥೀಸಿಸ್ ರೈಟಿಂಗ್. ಥೀಸಿಸ್ ರೈಟಿಂಗ್ ಅಂದರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಎ ಲಾಂಗ್ ಫಾರ್ಮ್ ಆಫ್ ಅಕಾಡೆಮಿಕ್ ಡಾಕ್ಯುಮೆಂಟ್ ದ್ಯಾಟ್ ಪ್ರೆಸೆಂಟ್ಸ್ ಆ್ಯಂಡ್ ಡಿಫೆನ್ಸ್ ಆ್ಯನ್ ಒರಿಜಿನಲ್ ಆರ್ಗ್ಯುಮೆಂಟ್ ಆರ್ ರಿಸರ್ಚ್ ಕನ್ಕ್ಲೂಷನ್. ಅಂದರೆ ಇಲ್ಲಿ ನಾವು ಒಂದು ಲಾಂಗ್ ರಿಸರ್ಚನ್ನು ಮಾಡಬೇಕಾಗಿರುತ್ತೆ. ಇಲ್ಲಿ ರಿಸರ್ಚ್ ಮಾಡುವಂಥ ಉದ್ದೇಶ ಬರೀ ಅಕಾಡೆಮಿಕ್ ಪರ್ಪಸ್ಗೆ ಆಗಿರುತ್ತೆ. ಇದನ್ನು ಥೀಸಿಸ್ ರೈಟಿಂಗ್ ಅಂತ ಹೇಳಿ ಕರೀತಾರೆ. ಇದರ ಪರ್ಪಸ್ ಆಲ್ರೆಡಿ ನಾನು ಹೇಳಿದೆ. ಒರಿಜಿನಲ್ ರಿಸರ್ಚನ್ನು ನಾವು ಮಾಡಬೇಕಾಗುತ್ತೆ. ಒಂದು ಪರ್ಟಿಕ್ಯುಲರ್ ಟಾಪಿಕನ್ನು ತಗೊಂಡು ಜಸ್ಟ್ ಟು ಕ್ವಾಲಿಫೈ ಫಾರ್ ಅ ಡಿಗ್ರಿ, ಯಾವುದೋ ಒಂದು ಮಾಸ್ಟರ್ಸ್ ಡಿಗ್ರಿ, ಇದು ಯೂಶ್ವಲಿ ಮಾಸ್ಟರ್ಸ್ ಡಿಗ್ರಿಯಲ್ಲಿ ಬರುತ್ತೆ. ಒಂದು ಟಾಪಿಕನ್ನು ತಗೊಂಡು ಕಂಪ್ಲೀಟ್ ಲಾಂಗ್ ರಿಸರ್ಚ್ ಥೀಸಿಸನ್ನು ಯೂಶ್ವಲಿ ಮಾಸ್ಟರ್ಸ್ ಸ್ಟೂಡೆಂಟ್ಸ್ ಅವರು ಬರೀತಾರೆ. ಇದರ ಲೆಂತ್ ಏನಿರುತ್ತೆ ಅಂದರೆ ವೆರಿ ಲಾಂಗ್, ಹಂಡ್ರೆಡ್ಸ್ ಆಫ್ ಪೇಜಸ್ಸು ಸಹ ಇರಬಹುದು. ಇದರ ಸ್ಟ್ರಕ್ಚರ್ ಬಂದು IMRAD ಅಂತ ಹೇಳಿ ಕರೀತಾರೆ. ಅಂದರೆ ಇಂಟ್ರೊಡಕ್ಷನ್, ಮೆಥಡ್ಸ್, ರಿಸಲ್ಟ್ಸ್ ಆ್ಯಂಡ್ ಡಿಸ್ಕಷನ್ ಅಂತ ಅರ್ಥ. ಈ ಒಂದು ಸ್ಟ್ರಕ್ಚರಲ್ಲೇನೇ ರಿಸರ್ಚ್ ಇರಬೇಕಾಗುತ್ತೆ. ಇದರ ಜೊತೆಯಲ್ಲಿ ಕೆಲವೊಂದು ಪ್ರಿಲಿಮಿನರಿ ಪೇಜಸ್, ರಿವ್ಯೂ ಆಫ್ ಲಿಟ್ರೇಚರ್ ಮತ್ತು ಅಪೆಂಡಿಸಸ್ಸು ಸಹ ಇರಬೇಕಾಗುತ್ತೆ. ಇದರ ಸ್ಕೋಪ್ ಬಂದ್ಬಿಟ್ಟು ಡೀಟೇಲ್ಡ್ ಲಿಟ್ರೇಚರ್ ಆಫ್ ರಿವ್ಯೂ, ಮೆಥಡಾಲಜಿ ಮತ್ತು ಎಕ್ಸಾಸ್ಟಿವ್ ಅನಾಲಿಸಿಸ್. ಕಂಟಿನ್ಯೂಯಸ್ ಅನಾಲಿಸಿಸ್ಗೆ, ರಿವ್ಯೂ ಆಫ್ ಲಿಟ್ರೇಚರ್ ಮಾಡೋದಕ್ಕೆ, ಮೆಥಡಾಲಜಿಸ್ನ ನೋಡೋದಕ್ಕೆ ಈ ಒಂದು ಥೀಸಿಸ್ ರೈಟಿಂಗ್ ಅನ್ನೋದು ಯೂಸ್ಫುಲ್ ಆಗುತ್ತೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ರಿಸರ್ಚ್ ಆರ್ಟಿಕಲ್ ರೈಟಿಂಗ್. ರಿಸರ್ಚ್ ಆರ್ಟಿಕಲ್ ರೈಟಿಂಗ್ ಅಂತ ಅಂದರೆ ಇದು ಒಂದು ಫಾರ್ಮಲ್ ರಿಟರ್ನ್ ರಿಪೋರ್ಟ್ ಅಥವಾ ಒಂದು ರಿಪೋರ್ಟ್. ಇಲ್ಲಿ ಒರಿಜಿನಲ್ ಆರ್ ಸೈಂಟಿಫಿಕ್ ರಿಸರ್ಚನ್ನು ಪಬ್ಲಿಷ್ ಮಾಡ್ತೀವಿ ಯಾವುದೋ ಒಂದು ಜರ್ನಲ್ಸಲ್ಲಿ ಅಥವಾ ಯಾವುದೋ ಒಂದು ಫೋರಮ್ಸಲ್ಲಿ ಪೇಪರನ್ನು ಪ್ರೆಸೆಂಟ್ ಮಾಡೋದೇನೇ ರಿಸರ್ಚ್ ಆರ್ಟಿಕಲ್ ರೈಟಿಂಗ್. ಇದು ಯಾವಾಗಲೂ ವ್ಯಾಲಿಡ್ ಆಗಿರುತ್ತೆ ಮತ್ತು ಹೈ ಕ್ವಾಲಿಟಿ ಆಗಿ ಈ ಥರದ ರಿಸರ್ಚ್ ಆರ್ಟಿಕಲ್ಸು ಇರಬೇಕಾಗುತ್ತೆ. ಇದರ ಪರ್ಪಸ್ ಏನು ಅಂತ ಅಂದರೆ ಟು ಕಮ್ಯುನಿಕೇಟ್ ಒರಿಜಿನಲ್ ರಿಸರ್ಚ್ ಫೈಂಡಿಂಗ್ಸ್ ಕನ್ಸೈಸ್ಲಿ ಟು ದ ಸೈಂಟಿಫಿಕ್ ಕಮ್ಯುನಿಟಿ. ಜರ್ನಲ್ಸಲ್ಲಿ ನಿಮ್ಮ ರಿಸರ್ಚನ್ನು ಪಬ್ಲಿಕೇಟ್ ಮಾಡೋಕ್ಕೋಸ್ಕರ ನೀವು ಈ ನಿಮ್ಮ ರಿಸರ್ಚನ್ನು ಫೈಂಡಿಂಗ್ಸನ್ನು ಕನ್ಸೈಸ್ ಆಗಿ ಒಂದು ರಿಪೋರ್ಟ್ ಮಾಡೋದೇ ರಿಸರ್ಚ್ ಆರ್ಟಿಕಲ್ ರೈಟಿಂಗ್. ಇದರ ಲೆಂತ್ ಯಾವಾಗಲೂ ಶಾರ್ಟ್ ಆಗಿರುತ್ತೆ. ಟಿಪಿಕಲಿ 5 to 10,000 ವರ್ಡ್ಸ್ ಅಂತ ಹೇಳ್ಬೋದು. ಇದರ ಸ್ಟ್ರಕ್ಚರ್ ಬಂದು ಸೇಮ್ ಸ್ಟ್ರಕ್ಚರ್ ಇರುತ್ತೆ. ಅಂದರೆ ಇಂಟ್ರೊಡಕ್ಷನ್, ಮೆಥಡ್ಸ್, ರಿಸಲ್ಟ್ಸು, ಡಿಸ್ಕಷನ್ಸು, ಹೀಗೆ ಸೇಮ್ ಸ್ಟ್ರಕ್ಚರ್ ಇರುತ್ತೆ. ಆದರೆ ಎಲ್ಲ ಸ್ಟ್ರಕ್ಚರು ಸ್ವಲ್ಪ ಕಂಡೆನ್ಸ್ಡ್ ಫಾರ್ಮಲ್ಲಿ ಅಂದರೆ ಶಾರ್ಟಾಗಿ ನಾವು ಇಲ್ಲಿ ಹೇಳಬೇಕಾಗತ್ತೆ. ಇದರ ಸ್ಕೋಪ್ ಏನು ಅಂತ ಅಂದರೆ ಇದರ ಫೋಕಸ್ ಯಾವಾಗಲೂ ಹೊಸ ಫೈಂಡಿಂಗಿಗೆ, ಹೊಸ ರಿವ್ಯೂ ಆಫ್ ಲಿಟ್ರೇಚರನ್ನು ಬ್ರೀಫಾಗಿ ಮತ್ತು ರಿಲೆವೆಂಟಾಗಿ ಹೇಳೋದು ಇದರ ಸ್ಕೋಪ್ ಆಗಿರುತ್ತೆ. ಇದೆಷ್ಟು ರಿಸರ್ಚ್ ಆರ್ಟಿಕಲ್ ರೈಟಿಂಗ್ ಮತ್ತು ಥೀಸಿಸ್ ರೈಟಿಂಗ್ ಬಗ್ಗೆ ಆಗಿತ್ತು. ಮುಂದಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಸ್ಟೈಲ್ಸ್ ಆಫ್ ರೆಫರೆನ್ಸಿಂಗ್. ರೆಫರೆನ್ಸಿಂಗ್ ಅಂದರೆ ಏನಂದರೆ ಇಟ್ ಈಸ್ ದ ಆ್ಯಕ್ಟ್ ಆಫ್ ಎಕ್ನಾಲೇಜಿಂಗ್ ದ ಸೋರ್ಸಸ್ ಯೂಸ್ಡ್ ಇನ್ ಯೋರ್ ರಿಸರ್ಚ್. ಅಂದರೆ ನೀವು ಡೇಟಾ ಕಲೆಕ್ಟ್ ಮಾಡೋಕ್ಕೆ ಯಾವ ಸೋರ್ಸಸನ್ನು ತೊಗೊಂಡಿದ್ದೀರವಲ್ಲ ಆ ಸೋರ್ಸಸ್ಗೆ ಕೊಡುವಂಥ ಒಂದು ಎಕ್ನಾಲೇಜ್ಮೆಂಟೇನೇ ರೆಫರೆನ್ಸಿಂಗ್ ಅಂತ ಅರ್ಥ. ಎ ರೆಫರೆನ್ಸಿಂಗ್ ಸ್ಟೈಲ್ ಇಸ್ ಎ ಸೆಟ್ ಆಫ್ ರೂಲ್ಸ್ ಫಾರ್ ಹೌ ಟು ಸೈಟ್ ದೀಸ್ ಸೋರ್ಸಸ್ ಬೋತ್ ಇನ್ ಯೋರ್ ಟೆಸ್ಟ್ ಆ್ಯಂಡ್ ಅಟ್ ದ ಎಂಡ್. ಅಂದರೆ ರೆಫರೆನ್ಸಿಂಗ್ ಸ್ಟೈಲ್ ಅಂದರೆ ಈ ಸೋರ್ಸಿಂದ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀರಾ ಅಂತ ಅಂದರೆ ಆ ಇನ್ಫಾರ್ಮೇಷನ್ನ ಹೇಗೆ ನಿಮ್ಮ ಟೆಸ್ಟಲ್ಲಿ ಇನ್ಕ್ಲೂಡ್ ಮಾಡ್ತೀರಾ ಮತ್ತು ಅದನ್ನು ಅಟ್ ದ ಎಂಡ್ ಹೇಗೆ ಎಕ್ನಾಲೇಜ್ಮೆಂಟಲ್ಲಿ ಲಿಸ್ಟ್ ಮಾಡ್ತೀರಾ ಅನ್ನೋದೇ ರೆಫರೆನ್ಸಿಂಗ್ ಸ್ಟೈಲ್. ಇದಕ್ಕೆ ಇರುವಂಥ ಕಾಮನ್ ಸ್ಟೈಲ್ ಯಾವುದು ಅಂದರೆ ಫಸ್ಟ್ ಒನ್ APA ಸ್ಟೈಲ್, ಅಂದರೆ ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅಂತ. ಇದು ಯಾವ ಸಬ್ಜೆಕ್ಟಿಗೆ ಯೂಸ್ ಆಗುತ್ತೆ ಅಂತ ಅಂದರೆ ಸೋಷಿಯಲ್ ಸೈನ್ಸ್, ಎಜುಕೇಷನ್ ಮತ್ತು ಸೈಕಾಲಜಿ ಈ ಸಬ್ಜೆಕ್ಟ್ಸಲ್ಲಿ ರಿಸರ್ಚ್ ಮಾಡಿದಾಗ ಈ ರೀತಿಯಾದಂಥ APA ಸ್ಟೈಲ್ನಲ್ಲಿ ರೆಫರೆನ್ಸಿಂಗ್ ಕೊಡಬೇಕಾಗುತ್ತೆ. ಇಲ್ಲಿ ಆಥರ್ ನೇಮ್ ಮತ್ತು ಡೇಟನ್ನು ಎರಡನ್ನೂ ನಾವು ಕೊಟ್ಟಿರುವಂಥ ಎಕ್ಸಾಂಪಲಲ್ಲಿ ಹೇಗೆ ಕೊಟ್ಟಿದ್ದೀವಲ್ಲ ಹಾಗೆ ನಾವು ರೆಫರೆನ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇರುವಂಥದ್ದು MLA ಸ್ಟೈಲ್, ಅಂದರೆ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್.
ಇದು ಅಲ್ಲಿ ಯೂಸ್ ಆಗುತ್ತೆ ಅಂತ ಅಂದರೆ ಹ್ಯುಮ್ಯಾನಿಟೀಸ್ ಅಂದರೆ ಲಿಟ್ರೇಚರ್ ಆಗಿರ್ಬೋದು, ಲ್ಯಾಂಗ್ವೇಜಸ್ ಆಗಿರ್ಬೋದು, ಆರ್ಟ್ಸ್ಗೆ ಸಂಬಂಧಪಟ್ಟಂಥ ರಿಸರ್ಚು. ಈ ತರಹದ ರಿಸರ್ಚಲ್ಲಿ MLA ಸ್ಟೈಲ್ ಆಫ್ ರೆಫರೆನ್ಸಿಂಗ್ ಯೂಸ್ ಆಗುತ್ತೆ. ಇಲ್ಲಿ ಆಥರ್ ನೇಮ್ ಇರುತ್ತೆ, ನಂತರ ಪೇಜ್ ನಂಬರು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೈಲ್ ಆಫ್ ರೆಫರೆನ್ಸಿಂಗ್ ಬಂದುಬಿಟ್ಟು ಚಿಕಾಗೋ ಅಥವಾ ಟರೇಬಿಯನ್ ಸ್ಟೈಲ್. ಇಲ್ಲಿ ಇದು ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಹಿಸ್ಟ್ರಿ, ಆರ್ಟ್ ಅಥವಾ ಬೇರೆ ಸೋಷಿಯಲ್ ಸೈನ್ಸಸಲ್ಲಿ ಈ ರೀತಿಯಾದ ರೆಫರೆನ್ಸಿಂಗನ್ನು ಯೂಸ್ ಮಾಡ್ತಾರೆ. ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಫುಟ್ ನೋಟ್, ಎಂಡ್ ನೋಟ್ ಮತ್ತು ಬಿಬ್ಲಿಯೋಗ್ರಫಿನ ಬರೆಯೋಕ್ಕೆ ಈ ಒಂದು ಸ್ಟೈಲ್ ಆಫ್ ರೆಫರೆನ್ಸಿಂಗನ್ನು ಯೂಸ್ ಮಾಡ್ತಾರೆ. ಇನ್ನೊಂದು ಸ್ಟೈಲ್ ಬಂದ್ಬಿಟ್ಟು ವ್ಯಾನ್ಕರ್ ಸ್ಟೈಲ್. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಮೆಡಿಕಲ್ ಮತ್ತು ಸೈಂಟಿಫಿಕ್ ಪಬ್ಲಿಕೇಶನ್ಸಲ್ಲಿ ಈ ರೀತಿಯಾದಂಥ ರೆಫರೆನ್ಸಿಂಗ್ ಯೂಸ್ ಆಗುತ್ತೆ. ಇದಿಷ್ಟು ಬಂದ್ಬಿಟ್ಟು ಸ್ಟೈಲ್ಸ್ ಆಫ್ ರೆಫರೆನ್ಸಿಂಗ್. ಮುಂದಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್. ಅಂದರೆ ಇನ್ಫಾರ್ಮೇಷನ್ ಮತ್ತು ಕಮ್ಯುನಿಕೇಷನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಹೇಗೆ ರಿಸರ್ಚ್ ಪೇಪರ್ಸನ್ನು ಕನ್ಸ್ಟ್ರಕ್ಟ್ ಮಾಡೋದು ಅನ್ನೋದೇನೇ ಈ ಒಂದು ಕಾನ್ಸೆಪ್ಟ್. ಇದರಲ್ಲಿರುವಂಥದ್ದು ಫಸ್ಟ್ ಒನ್ ಯಾವುದು ಅಂತಂದರೆ ಲಿಟ್ರೇಚರ್ ರಿವ್ಯೂ. ಅಂದರೆ ರಿವ್ಯೂ ಆಫ್ ಲಿಟ್ರೇಚರ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಯಾವ ರೀತಿಯಾದಂಥ ICT ಟೂಲ್ಸ್ನ ಯೂಸ್ ಮಾಡ್ಬೋದು ಅಂತ ಅಂದರೆ ಸರ್ಚ್ ಇಂಜಿನ್ ಅಂದರೆ ಗೂಗಲ್ ಸ್ಕಾಲರಲ್ಲಿ ನಾವು ರಿವ್ಯೂ ಆಫ್ ಲಿಟ್ರೇಚರ್ನ ತೆಗಿಬಹುದು. ಕೆಲವೊಂದು ಡೇಟಾಬೇಸಸ್ ಲೈಕ್ JSTOR, ವೆಬ್ ಆಫ್ ಸೈನ್ಸ್ ಮತ್ತು ರೆಫರೆನ್ಸ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಮೆಂಡ್ಲಿ, ಝೊಟೆರೋ ಈ ರೀತಿಯಾದಂಥ ಸೋರ್ಸಸ್ಸಿಂದ ನಾವು ರಿವ್ಯೂ ಆಫ್ ಲಿಟ್ರೇಚರ್ನ ತೊಗೊಳ್ಬಹುದು. ಮುಂದೆ ಡೇಟಾ ಕಲೆಕ್ಷನ್ ಮಾಡೋದಕ್ಕೆ ನಾವು ಆನ್ಲೈನ್ ಸರ್ವೆ ಟೂಲ್ಸ್ ಲೈಕ್ ಗೂಗಲ್ ಫಾರ್ಮ್ಸ್, ಸರ್ವೆ ಮಂಕಿ ಮತ್ತು ಡಿಜಿಟಲ್ ರೆಕಾರ್ಡೆಡ್ ಇಂಟರ್ವ್ಯೂಸು, ಕೆಲವೊಂದು ಸೆನ್ಸಾರು, ಡಿಜಿಟಲ್ ಟೆಲಿಸ್ಕೋಪ್ಸು ಇದರಿಂದ ನಾವು ಡೇಟಾನ ಕಲೆಕ್ಟ್ ಮಾಡ್ಬೋದು. ಮತ್ತು ಡೇಟಾ ಅನಾಲಿಸಿಸ್ ಮಾಡೋದಕ್ಕೆ ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ಸ್ ಇರುತ್ತೆ. ಯಾವುದದು ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಅಂದರೆ SPSS, R, ಪೈಥಾನ್, STATA ಈ ತರಹದ ಸ್ಟ್ಯಾಟಿಸ್ಟಿಕಲ್ ಟೂಲ್ಸನ್ನು ಬಳಸ್ಕೊಂಡು ನಾವು ಕ್ವಾಂಟಿಟೇಟಿವ್ ಡೇಟಾ ಅನಾಲಿಸಿಸ್ನ ಮಾಡ್ಬೋದು. ಹಾಗೆಯೇ NVO, atlas.ti ಇದನ್ನು ಥೆಮ್ಯಾಟಿಕ್ ಕೋಡಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇನ್ನು ಮುಂದೆ ಥೀಸಿಸ್ ಅಥವಾ ಆರ್ಟಿಕಲ್ನ ಬರೀಬೇಕಾದ್ರೆ ನಾವು ವರ್ಡ್ ಪ್ರೊಸೆಸರ್ ಸಾಫ್ಟ್ವೇರ್ಸ್ ಲೈಕ್ MS ವರ್ಡ್, ಲ್ಯಾಟೆಕ್ಸ್ ಇದನ್ನು ಯೂಸ್ ಮಾಡ್ಬೋದು. ಪ್ಲೇಜರಿಸಮ್ ಚೆಕ್ ಮಾಡೋದಕ್ಕೆ ಟರ್ನಿಟಿನ್, ಗ್ರಾಮರ್ಲಿ ಪ್ಲ್ಯಾಟ್ಫಾರ್ಮ್ಸ್ನ ಯೂಸ್ ಮಾಡ್ಬೋದು. ಇನ್ನು ಡಿಸೆಮಿನೇಷನ್ ಅಂದರೆ ಪಬ್ಲಿಕೇಶನ್ ಮಾಡೋದಕ್ಕೆ ನಾವು ಓಪನ್ ಆಕ್ಸೆಸ್ ಜರ್ನಲ್ಸ್ನ ನೋಡ್ಬೋದು. ಇನ್ಸ್ಟಿಟ್ಯೂಷನಲ್ ರೆಪಾಸಿಟರೀಸ್ ಮತ್ತು ಪ್ರೊಫೆಷ್ನಲ್ ನೆಟ್ವರ್ಕಿಂಗ್ ಸೈಟ್ಸ್ ಲೈಕ್ ರಿಸರ್ಚ್ ಗೇಟ್ ಆಗಿರ್ಬೋದು, ಅಕಾಡೆಮಿಯಾ, ಎಡ್ಯು ಈ ಥರದ ಪ್ಲ್ಯಾಟ್ಫಾರ್ಮ್ಸಲ್ಲಿ ಪಬ್ಲಿಷಿಂಗ್ ಆಗುತ್ತೆ. ಇದಿಷ್ಟು ಅಪ್ಲಿಕೇಶನ್ ಆಫ್ ICT ಟೂಲ್ಸ್ ಇನ್ ರಿಸರ್ಚ್. ಇನ್ನು ರಿಸರ್ಚ್ ಆಪ್ಟಿಟ್ಯೂಡ್ನ ಕೊನೆ ಕಾನ್ಸೆಪ್ಟ್ ರಿಸರ್ಚ್ ಎಥಿಕ್ಸ್ ಅಂದರೆ these are the principles that guide researchers to conduct studies in a morally responsible and socially acceptable manner. ಅಂದರೆ ನಾವು ರಿಸರ್ಚ್ ಕಂಡಕ್ಟ್ ಮಾಡಬೇಕಾದ್ರೆ ಯಾವ ರೀತಿಯಾದಂಥ ಮಾರಲಿ ಮತ್ತು ರೆಸ್ಪಾನ್ಸಿಬಲ್ ವೇಯಲ್ಲಿ ನಾವು ರಿಸರ್ಚನ್ನು ಮಾಡಬೇಕು ಅಂತ ಅರ್ಥ. ಇದಕ್ಕೆ ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ. ಅದು ಯಾವುದ್ಯಾವುದಪ್ಪ ಅಂತ ಅಂದರೆ ಇಂಟಿಗ್ರಿಟಿ ಅಥವಾ ಹಾನೆಸ್ಟಿ. ಅಂದರೆ ನಾವು ಮಾಡುವಂಥ ಪೇಪರ್ ಅಥವಾ ರಿಸರ್ಚು ಯಾವಾಗಲೂ ಹಾನೆಸ್ಟಿಯಿಂದ ಕೂಡಿರಬೇಕಾಗುತ್ತೆ. ಯಾವುದೇನೇನೇ ಫಾಲ್ಸ್ ರಿಸಲ್ಟ್ ನಾವು ರಿಸರ್ಚಿಂದ ಕೊಡಬಾರ್ದು. ಇನ್ನು ಸೆಕೆಂಡ್ ಪಾಯಿಂಟ್ ಬಂದರೆ ಆಬ್ಜೆಕ್ಟಿವಿಟಿ ಆ್ಯಂಡ್ ಕಾನ್ಫಿಡೆನ್ಷಿಯಾಲಿಟಿ. ಇಲ್ಲಿ ಆಬ್ಜೆಕ್ಟಿವಿಟಿ ಮತ್ತು ಕಾನ್ಫಿಡೆನ್ಷಿಯಾಲಿಟಿ ಅಂತ ಅಂದರೆ ಯಾವಾಗಲೂ ರಿಸರ್ಚ್ ಅನ್ನೋದು ಫ್ಯಾಕ್ಟ್ಸ್ ಮೇಲೆ ಬೇಸ್ ಆಗಿರಬೇಕು, ಯಾವುದೇ ಪರ್ಸ್ನಲ್ ಒಪಿನಿಯನ್ ಮೇಲೆ ಬೇಸ್ ಆಗಿರ್ಬಾರ್ದು. ಹಾಗೆ ಬರುವಂಥ ರಿಸಲ್ಟ್ಸು ಅನ್ಬಯಾಸ್ಡ್ ಆಗಿರಬೇಕು. ಡೇಟಾನ ಕಲೆಕ್ಟ್ ಮಾಡಬೇಕಾದ್ರೆ ಫೇರ್ ಮತ್ತು ಹಾನೆಸ್ಟಾಗಿ ಡೇಟಾ ಕಲೆಕ್ಟ್ ಮಾಡಬೇಕು ಮತ್ತು ರೆಸ್ಪಾಂಡೆಂಟ್ಸಿನ ಇನ್ಫಾರ್ಮೇಷನನ್ನು ಸೀಕ್ರೆಟಾಗಿ ಇಡುವಂಥದ್ದು ಒಬ್ಬ ರಿಸರ್ಚರಿನ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ನಾನ್ ಮ್ಯಾಲಿಫಿಸೇಷನ್. ಅಂದರೆ ನಾವು ಮಾಡುವಂಥ ರಿಸರ್ಚು ಬೇರೆ ಯಾರಿಗೂ ಯಾವುದೇ ಹಾನಿ ಮಾಡಬಾರ್ದು ಅಥವಾ ಯಾವುದೇ ಹಾರ್ಮ್ ಆಗುವಂಥ ರಿಸಲ್ಟನ್ನು ನಮ್ಮ ರಿಸರ್ಚ್ ಕೊಡಬಾರ್ದು. ಇದು 3ನೇ ಪಾಯಿಂಟ್. ಇನ್ನು 4ನೇ ಪಾಯಿಂಟ್ ಬಂದು ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ ಅಂದರೆ ನಾವು ಕ್ವೆಶನೇರ್ನ ಮಾಡಿದಾಗ ನಮ್ಮ ರೆಸ್ಪಾಂಡೆಂಟ್ಸಿನ ಪರ್ಸ್ನಲ್ ಇನ್ಫಾರ್ಮೇಷನ್ ಮತ್ತು ಹಲವಾರು ಡೇಟಾಗಳನ್ನ ಕಲೆಕ್ಟ್ ಮಾಡ್ತೀವಿ. ಆ ಡೇಟಾನ ಕಲೆಕ್ಟ್ ಮಾಡೋಕ್ಕೆ ಆ ರೆಸ್ಪಾಂಡೆಂಟ್ಸಿನ ಕನ್ಸೆಂಟ್ ಅಂದರೆ ಒಪ್ಪಿಗೆನ ನಾವು ಪಡ್ಕೊಂಡಿರಬೇಕಾಗತ್ತೆ. ಇದು ಇನ್ಫಾರ್ಮ್ಡ್ ಕನ್ಸೆಂಟ್. ಮತ್ತು ಇನ್ನೊಂದು ಪಾಯಿಂಟ್ ಪ್ಲೇಜರಿಸಮ್.
ಪ್ಲೇಜರಿಸಮ್ ಅಂತ ಅಂದರೆ ಯಾರೋ ಮಾಡಿರುವಂಥ ರಿಸರ್ಚನ್ನು ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡುವಂಥದ್ದು, ಸೇಮ್ ಥಿಂಗ್ ನಿಮ್ಮ ರಿಸರ್ಚಲ್ಲಿ ಬಳಸ್ಕೊಳ್ಳೋದನ್ನು ಪ್ಲೇಜರಿಸಮ್ ಅಥವಾ ಡ್ಯೂಪ್ಲಿಕೇಶನ್ ಅಂತ ಹೇಳಿ ಕರೀತಾರೆ. ಯಾವತ್ತೇ ಆಗಲಿ ಪ್ಲೇಜರಿಸಮ್ ಅನ್ನೋದು ರಿಸರ್ಚಲ್ಲಿ ಆಗಬಾರ್ದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಡೇಟಾ ಫ್ಯಾಬ್ರಿಕೇಷನ್ ಅಥವಾ ಫಾಲ್ಸಿಫಿಕೇಷನ್. ಇರುವಂಥ ಡೇಟಾನ ನಿಮಗೆ ರಿಸಲ್ಟ್ ಹೇಗೆ ಬೇಕೋ ಹಾಗೇನೇ ಮಾಡಿಫೈ ಮಾಡ್ಕೊಳ್ಳೋದು ಅಥವಾ ಸುಳ್ಳು ಇನ್ಫರೆನ್ಸನ್ನು ಬರೆಯೋದನ್ನು ಡೇಟಾ ಫ್ಯಾಬ್ರಿಕೇಷನ್ ಅಥವಾ ಫಾಲ್ಸಿಫಿಕೇಷನ್ ಅಂತ ಹೇಳಿ ಕರೀತಾರೆ. ಇದಿಷ್ಟೂ ರಿಸರ್ಚ್ ಎಥಿಕ್ಸ್ ಆಗಿರುತ್ತೆ. ಇದಿಷ್ಟು ಯೂನಿಟ್ 2 ರಿಸರ್ಚ್ ಆ್ಯಪ್ಟಿಟ್ಯೂಡ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು KSETಗೆ ಪ್ರಿಪೇರ್ ಆಗ್ತಿರೋ ನೀವು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾವು ಯೂನಿಟ್ 3 ಕಾಂಪ್ರಹೆನ್ಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು.